ಜಾಗತಿಕ ಮಟ್ಟದಲ್ಲಿ ಒಂದು ಬಹುದೊಡ್ಡ ಇಂಧನ ಕ್ರೈಸಿಸ್ ಕ್ರಿಯೇಟ್ ಆಗಿದೆ. ಇದರಿಂದ ನಮ್ಮ ದೇಶ ಅಲ್ಲ, ಭಾಳಷ್ಟು ದೇಶ ಕಡೆ ಎನರ್ಜಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಎನರ್ಜಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಯಾವ್ಯಾವ ದೇಶದೊಳಗೆ? ಭಾಳ ದೊಡ್ಡ ದೊಡ್ಡ ಎಕಾನಮಿಕಲಿ ಭಾಳ ಮುಂದುವರೆದಂಥ ದೇಶದಾಗ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಕೆಲವು ದೇಶದೊಳಗೆ ಈ ಆಯಿಲು ಮತ್ತು ಗ್ಯಾಸು ಲಭ್ಯತೆ ಇದೆ. ಹಾಗಾಗಿ ಇದರ ಸಪ್ಲೈ ಚೈನು ಇದು ಬಂದಾದರೆ ಇದು ಭಾರಿ ದೊಡ್ಡ ಎಕಾನಮಿಗೆ ಒಂದು ಆಘಾತವನ್ನು ಉಂಟು ಮಾಡ್ತದೆ. ಈಗ ಯಾವಾಗ ಎಕಾನಮಿ ಮೇಲೆ ಆಘಾತ ಉಂಟಾಗ್ತದೆ, ಈಗ ಉದಾಹರಣೆಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ, ಲಾಜಿಸ್ಟಿಕ್ ಮೇಲೆ ಯಾವಾಗ ಪರಿಣಾಮ ಬೀರಲಿಕ್ಕೆ ಶುರು ಆಗ್ತದೆ, ಆವಾಗ ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ, ಇದು ಸಾಮಾನ್ಯ ವ್ಯಕ್ತಿಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀಳ್ತದೆ. ಅದಕ್ಕೆ ನಾವು ಈಗ ಮಿತವ್ಯಯವನ್ನು ಮಾಡಬೇಕು ಅಂತ. ನೀವು ನನಗನ್ನಿಸ್ತದೆ, ಸಿಂಗಾಪುರ ಒಂದು ಸಣ್ಣ ರಾಷ್ಟ್ರ, ನಮ್ಮ ಬೆಂಗಳೂರು ಇದ್ದಷ್ಟದ, ಅಲ್ಲಿ ಗೊಬ್ಬರನೂ ಬೇಕಾಗಿಲ್ಲ. ಮೇನ್ಲಿ ನಮಗೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ದು ಕನ್ಸಂಪ್ಷನ್ ಇರೋದ್ರಾಗ ರಸಗೊಬ್ಬರದಾಗ, ಪೆಟ್ರೋಲಿಯಂ ಪ್ರಾಡಕ್ಟ್ ಮೂಲಕ. ಆ ರಸಗೊಬ್ಬರ ಅಲ್ಲಿ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಎವ್ರಿಥಿಂಗ್ ಈಸ್ ಇನ್ ದ್ಯಾಟ್ ಕಂಟ್ರಿ ಇಟ್ ಈಸ್ ಇಂಪೋರ್ಟೆಡ್. ಅಲ್ಲೇ ಇದು ಇಲ್ಲ, ಅಗ್ರಿಕಲ್ಚರಲ್ಲಿ ಇಲ್ಲ. ಅಲ್ಲೇ ನೀವು ಸಿಂಗಾಪುರ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಅನ್ನೋದನ್ನು ದಯವಿಟ್ಟು ಕೇಳ್ರಿ. ಹಾಗಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತಂದ್ರೆ ನಾವು ಒಂದು ಸ್ವಲ್ಪ ನಮ್ಮ ಮೇಲೆ ಮಿತವ್ಯಯವನ್ನು ಹೇರ್ಕೋಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೇವಲ ಭಾರತಕ್ಕಲ್ಲ, ಯಾಕಂದರೆ ಜಗತ್ತಿನ ಅನೇಕ ದೇಶಗಳಲ್ಲಿ ನಮಗಿಂತ ಭೀಕರ ಇದೆ ಸ್ಥಿತಿ. ಇವನ್ ನಾನು ಹೆಸರು ಹೇಳೋದು ಭಾರತ ಸರ್ಕಾರದ ಮಂತ್ರಿಯಾಗಿ ಒಳ್ಳೆಯದಲ್ಲ, ಯಾವ್ಯಾವ ದೇಶದಲ್ಲಿ ಏನಿದೆ ಅಂತ. ರೇಟ್ ಏನಾಗಿದೆ ಅದನ್ನು ಹೆಸರು ಸಹಿತ ಹೇಳಿದ್ದೀನಿ. ಎಲ್ಲ ದೇಶದ್ದು ಬೇರೆ ಬೇರೆ ದೇಶದಲ್ಲಿ ಇದಕ್ಕಿಂತ ಭಾಳ, ನಾನು ಪಾಕಿಸ್ತಾನ, ಬಾಂಗ್ಲಾದೇಶ್, ಶ್ರೀಲಂಕಾ ಕಂಪೇರ್ ಮಾಡ್ತಾಯಿಲ್ಲ, ಅತ್ಯಂತ ಆರ್ಥಿಕವಾಗಿ ಭಾಳ ಮುಂದುವರೆದಂಥ ದೇಶಗಳು. ಅವುಗಳು ಇವತ್ತು ಭಾರಿ ಭೀಕರ ಕಷ್ಟವನ್ನು, ಕಡು ಕಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಅಂಥದ್ರಲ್ಲಿ ಇಲ್ಲಿ ನೀವು ನಿಂತಿರಪ್ಪ, ಇಷ್ಟು ಜನ ನಮ್ಮ ಕಾರ್ಯಕರ್ತರು ಬಿಡ್ರಿ, ನಿಮ್ಗೆ ಯಾರು ಪೆಟ್ರೋಲ್ ಸಿಕ್ಕಿಲ್ಲ, ಡೀಸೆಲ್ ಸಿಕ್ಕೋದಿಲ್ಲ. ಆಲ್ಮೋಸ್ಟ್ LPG 90% ಡೊಮೆಸ್ಟಿಕ್ ನಾವು ಸರಿ ಇಟ್ಟಿವಿಲ್ಲ. ಜಗತ್ತಿನಾಗ ಎಲ್ಲೂ ಸಿಗ್ತಾ ಇಲ್ಲಿದೆ. ಇದು ಓನ್ಲಿ ಬಿಕಾಸ್ ಇವ್ರದ್ದು 2014 ಸ್ಟೋರೇಜ್ ಕೆಪಾಸಿಟಿ ಎಷ್ಟಿತ್ತು, ಸ್ಟ್ರಾಟಜಿಕ್ ಸ್ಟೋರೇಜ್ ಒಂದು ದಿವಸದ್ದಿರಲಿಲ್ಲ. ಒಂದು ದಿವಸದ್ದು ಇವತ್ತು 70 ದಿವಸದ ಸ್ಟೋರೇಜ್ ಇದೆ ನಮ್ಮ ಕಡೆ. ಅಕಸ್ಮಾತ್ 70 ಈಗ ನಾವು ಕಂಟಿನ್ಯೂಸ್ಲಿ ತರಿಸ್ತಾ ಇದ್ದೀವಿ, ಅದು ಬೇರೆ. ಅಕಸ್ಮಾತ್ ನಾವು ತರಿಸ್ತಿಲ್ಲ ಅಂತಂದ್ರೆ 70 ದಿವಸ ತನಕ ದೇಶ ಆರಾಮಾಗಿ ನೋಡಿ ಎಷ್ಟು ನಾವು ಸ್ಟೋರೇಜ್ ಮಾಡಿ. ಇವ್ರು ಎಷ್ಟು ಮಾಡಿದ್ರು, 60 ವರ್ಷ ಆಳಿದವರು 1 ಲೀಟ್ರ್ ಸ್ಟೋರೇಜ್ ಇರಲಿಲ್ಲ ಇವ್ರ ಕಡೆ. ಶುದ್ಧ ಅಯೋಗ್ಯರು ಇವರು. ಈ ರಾಹುಲ್ ಗಾಂಧಿ ಮಾತು ಕೇಳಿ ಉಳಿದವರೆಲ್ಲ ಕುಣಿದಾಡ್ತಾರೆ. ಇವರು ರಾಹುಲ್ ಗಾಂಧಿಗೆ ಬುದ್ಧಿಲ್ಲ. ಆ ಬುದ್ಧಿಲ್ಲ ಅಂತ ಒಬ್ಬ ಮನುಷ್ಯನ ಕೇಳ್ಕೊಂಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ಸಿನ ಹಣೆ ಬಾರಿ ಹಿಂಗೆ ಆಗ್ಯದ. ವೈಯಕ್ತಿಕವಾಗಿ ಭೇಟಿಯಾದಾಗ ಎಲ್ಲರೂ ಹೇಳ್ತಾರೆ, ಏನು ರೀ ನಮ್ಮ ದುರ್ದೈವ, ನಮ್ಮ ಪಾರ್ಟಿಗಿಂತ ಲೀಡರ್ ಸಿಕ್ಕಾರ ಅಂತ. ಯಾರ್ಯಾರು ರಾಜ್ಯದಲ್ಲಿ ಪ್ರಮುಖ ನಾಯಕರಿದ್ದಾರಲ್ಲ ಬೇರೆ ಬೇರೆ ರಾಜ್ಯದೊಳಗೂ ನಮ್ಮ ರಾಜ್ಯದೊಳಗೂ, ಅವರು ಭಾಳ ಸಹಿತ ಹೇಳ್ತಾರೆ, ಇಂಥವ್ನ ಇಟ್ಕೊಂಡದ್ದಕ್ಕೆ ನಮ್ಮ ಹಣೆ ಬಾರಿ ಹಿಂಗೆ ಆಗ್ಯದ ಅಂತ. ಇನ್ನೂ ಪೂರ ಕೆಟ್ಟು ಹೋಗ್ತದೆ ಅವ್ರದ್ದು.